ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಞಾನದ ವಿಸ್ಮಯ ಚಾನೆಲ್. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ, ನಾನು ಇವತ್ತಿನ ವಿಡಿಯೋದಲ್ಲಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಮೊದಲು ಒಂದು ಟೊಮೆಟೊವನ್ನು ತೊಳೆದಂತಹ ಟೊಮೆಟೊವನ್ನು ತೆಕ್ಕೊಂಡು ಅದನ್ನು ಈ ರೀತಿಯಾಗಿ ಕಟ್ ಮಾಡಿ ಒಂದು ಬೌಲಿಗೆ ಹಾಕಬೇಕು. ನಂತರ ಸಿಪ್ಪೆ ತೆಗೆದಂತಹ ಒಂದು ಈರುಳ್ಳಿಯನ್ನು ಅರ್ಧ ಕಟ್ ಮಾಡಿ ಇನ್ನು ಅರ್ಧ ಕಟ್ ಮಾಡಿ ಅದಕ್ಕೆ ಈ ರೀತಿಯಾಗಿ ಕಟ್ ಮಾಡಿ ಹಾಕಬೇಕು. ಅದಕ್ಕೆ ನೆಲದಲ್ಲಿ ಉಳಿದಂತಹ ವೇಸ್ಟೇಜನ್ನು ನಾವು ಹೊರಗೆ ಬಿಸಾಕಬೇಕು. ನಂತರ ಈ ಈರುಳ್ಳಿ ಮತ್ತು ಟೊಮೆಟೊವನ್ನು ಸಣ್ಣಾಗಿ ಕೊಚ್ಚಿದ ಪಾತ್ರಕ್ಕೆ ಈ ಟೊಮೆಟೊ ಹಾಗೂ ಈರುಳ್ಳಿನ ಸಣ್ಣಕ್ಕೆ ಕೊಚ್ಚಿ ಒಂದು ಪಾತ್ರೆಗೆ ಹಾಕಿದ್ದೇವಲ್ಲ, ಅದಕ್ಕೆ ಒಂದು ರುಚಿಗೆ ತಕ್ಕಷ್ಟು 1 ಸ್ಪೂನಿನಷ್ಟು ಉಪ್ಪನ್ನು ಹಾಕಿ ಅರ್ಧ ಗ್ಲಾಸಿನಷ್ಟು ಮಜ್ಜಿಗೆ ಅಥವಾ ಮೊಸರನ್ನು ಹಾಕಬೇಕು. ಮಜ್ಜಿಗೆ ಹೋಗ್ತದೆ, ಮೊಸರು ಆಗ್ತದೆ. ನಾವಿಲ್ಲಿ ಹಾಕಿದ್ದು ಮಜ್ಜಿಗೆ. ನಂತರ ಒಗ್ಗರಣೆಯ ಸೌಟನ್ನು ತೆಗೆದುಕೊಂಡು ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳು: 1.5 ಸ್ಪೂನಿನಷ್ಟು ತೆಂಗಿನೆಣ್ಣೆ, 1 ಸ್ಪೂನಿನಷ್ಟು ಸಾಸಿವೆ, 1 ಒಣಮೆಣಸನ್ನು ತುಂಡು ಮಾಡಿ ಹಾಕಿದ್ದು. ಪರಿಮಳಕ್ಕೆ ಬೇಕು ಅಂತ ಹೇಳಿದರೆ ಬೇವಿನ ಸೊಪ್ಪನ್ನು ನಾವು ಹಾಕ್ಬೋದು. ಅದನ್ನು ಬೆಳೆದದನ್ನು ಹಾಕಬೇಕು, ದೇಹಕ್ಕೆ ಒಳ್ಳೆಯದು. ಇಲ್ಲಿ ನಾವು ಎಳತ್ತನ್ನು ತೆಕ್ಕೊಂಡದ್ದು. ಸಾಸಿವೆ ಪಟಪಟ ಅಂತ ಹೇಳಿ ಹೊಡೆದಾದ ನಂತರ ಗ್ಯಾಸನ್ನು ಆಫ್ ಮಾಡಿ ಅದಕ್ಕೆ ಹಾಕಬೇಕು. ಬೇಕಿದ್ದರೆ ಹಸಿಮೆಣಸನ್ನು ಹಾಕಬೇಕು. ಈಗ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಈ ರೀತಿಯಾಗಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಅದನ್ನು ಕಮೆಂಟಲ್ಲಿ ತಿಳಿಸಿ. ಇದನ್ನು ನೀವು ಫಸ್ಟ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.